ನಾನು ಕೇಳಬಾರ್ದು. ನೋಡಿ, ನಾನು ಭಾಳ ವಿನಯದಿಂದ ಹೇಳ್ತೇನೆ, ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಅಸೆಂಬ್ಲಿಯಲ್ಲಿ ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ದ ಹೌಸ್. 9 ಟರ್ಮ್ಸ್ ಮಾಡಿದ್ದೇನೆ. ಮೋಸ್ಟ್ಲಿ 9 ಟರ್ಮ್ಸ್ ಯಾರು ಮಾಡಿಲ್ಲ. ಇದು 9 ಅಲ್ಲ ಸರ್, 8 ಆಗಿರೋದಿದೆ. 8 ಆಗಿದಾರ, 9 ನಂದು. ಎರಡನೇದು 8 ಮುಖ್ಯಮಂತ್ರಿ ಯೋಜನಾ ಕೆಲಸ ಮಾಡಿದೆ. ಸ್ಟಾರ್ಟಿಂಗ್ ಫ್ರಮ್ ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ದೇವೇಗೌಡ, ಜಯಂತ್ ಪಟೇಲ್ ಗೊತ್ತಲ್ಲ. ಹಾಗಾಗಿ ಮಂತ್ರಿಮಂಡಲದ ಯಾರಿರಬೇಕು, ಯಾರು ಇರಬಾರ್ದು ಅನ್ನೋ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ತಗೊಳ್ತದೆ. ಇದು ನನ್ನ ಕೈಯಲ್ಲಿ ಇಲ್ಲ. ಹಾಗಾಗಿ ಮತ್ತು ಅದ್ರ ಬಗ್ಗೆ ನಾನು ಯಾರ ಕಡೆ ಚರ್ಚೆನೂ ಮಾಡಿದೆ. ಅಲ್ಲ, ಈಗ ಹೆಂಗೂ ಈಗ CM ಕಡೆ ನಾನು ಅಲ್ಲೇ ಕೂತಿದ್ದೆ. ಅವ್ರಿಗೆ ಇದು 10th ರಿಪೋರ್ಟ್ ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಇಲ್ಲಿ ಬಂದಿದೆ. ಅಲ್ಲ, ಸೌಜನ್ಯಕ್ಕೂ ಹೇಳಿಲ್ವಾ ನೆಕ್ಸ್ಟ್ ಏನಾರ ಮಾಡ್ತೀನಿ? ಯಾರು ಮುಖ್ಯಮಂತ್ರಿಗಳು ಅವರು ಹೇಳಬಾರ್ದು, ನಾನು ಕೇಳಬಾರ್ದು. ನೀವು ಕೇಳಬಾರ್ದು ಸರ್, ಅವರು ಹೇಳಬಾರ್ದು. ಅವ್ರು ಯಾಕೆ ಹೇಳ್ಬಾರ್ದು? ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ. ಹಾಗೆ ಕೆಲವು ಸತಿ ಕೆಲವು ವಿಚಾರಗಳು ಅಭಿಮಾನಿಗಳು ಮಾಡ್ತಾ ಇರ್ತಾರೆ. ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿಗಳು ಆಗಲಿ, ಯಾರು ಅದ್ರ ಬಗ್ಗೆ ಒಂದು ಚಕ್ಕಾರ ಶಬ್ದ ಮಾತಾಡೋದು. ಯಾರು ಬಂದು ನಿಮ್ಮ ಬಗ್ಗೆ ನಾನು ಅಭಿಮಾನ ಇದೆ, ನಾ ಏನೋ ಮಾತಾಡ್ತೇನೆ, ಅದ್ಮೇಲೆ ಯಾರು ಆತಂಕ ಇದೆ. ಅದು ಆದಷ್ಟು ಮಟ್ಟಿಗೆ ಎಲ್ಲರೂ ಸಹ ಶಿಸ್ತವಾಗಿರ್ಬೇಕು. ನಾವೆಲ್ಲರೂ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಣಯ ಅಂತಿಮ ಅಂತ ಹೇಳಿದಾಗ ಮುಖ್ಯಮಂತ್ರಿ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ನಮ್ಮ ಚರ್ಚೆ ವಿಷಯ ಅಲ್ಲ, ಅದು ಚರ್ಚೆ ಮಾಡಬಾರ್ದು. ಹೈಕಮಾಂಡ್ ಮಟ್ಟದಲ್ಲಿ ವಿಚಾರ ಮಾಡ್ತೀರಿ. ನಾವು ಅನಾವಶ್ಯಕ ಯಾಕೆ ಚರ್ಚೆ ಮಾಡೋದು? ನಮ್ಗೆ ನಾವೇ ನಿರ್ಣಯ ಮಾಡೋರಲ್ಲ, ನಿರ್ಣಯ ಮಾಡೋರಲ್ಲ. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಸರ್ಕಾರದ ಸಚಿವರದಾರು ಕೆಲಸ ಮಾಡ್ತಾ ಇದ್ದಾರೆ. ಆಡಳಿತ ಭಾಳ ಚೆನ್ನಾಗಿ ನಡೀತಾ ಇದೆ. ಆಡಳಿತ ತೊಂದರೆ ಇಲ್ಲ.